ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಒಂದು ಅಕ್ರಮ ಅನುಮತಿ, ಇಡೀ ಊರಿಗೆ ಜಲಪ್ರಳಯದ ಶಿಕ್ಷೆ. ರಾಜಕಾಲುವೆಯನ್ನೇ ನುಂಗಿ ನೀರು ಕುಡಿದಿದ್ದ ಪ್ರಭಾವಿಗಳ ಶೋರೂಮ್, ತೋಟ, ಗದ್ದೆ, ರಸ್ತೆ ಎಲ್ಲವೂ ಜಲಾವೃತ. ಈ ರಾಜಕಾಲುವೆ ಗುಳುಂ ಮಾಡಿದ ಬಗ್ಗೆ ನಿನ್ನೆ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ಅತ್ಯಂತ ದಿಟ್ಟತನದಿಂದ ವರದಿ ಬಿತ್ತರಿಸಿತ್ತು. ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಇಡೀ ಆಡಳಿತ ಯಂತ್ರ ಬೆಚ್ಚಿ ಬಿದ್ದಿದೆ. ಕಣ್ಮುಚ್ಚಿ ಕುಳಿತಿದ್ದ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಸ್ವತಃ ಶಾಸಕರೇ ಸ್ಪಾಟ್ಗೆ ಧಾವಿಸಿ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ಚಾಡಿಸಿದ್ದಾರೆ. ಆ ಕ್ಷಣದ ಆಕ್ಷನ್, ರಾಜಕಾಲುವೆ ತೆರವಾದ ಮಹಾ ಇಂಪ್ಯಾಕ್ಟ್ ರಿಪೋರ್ಟ್ ಇಲ್ಲಿದೆ. ಮಾರಿಕಾಂಬಾ ಡಿಜಿಟಲ್ ಟಿವಿ ಮಹಾ ಇಂಪ್ಯಾಕ್ಟ್. ಸುದ್ದಿ ಬಿತ್ತರ ಬೆನ್ನಲ್ಲೇ ಶಾಸಕರ ದಿಢೀರ್ ಎಂಟ್ರಿ. ಇಂಪ್ಯಾಕ್ಟ್ ಅಂದ್ರೆ ಇದು. ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಖಡಕ್ ಆಕ್ಷನ್. ಫೀಲ್ಡ್ಗೆ ಇಳಿತು ಆಡಳಿತ ಯಂತ್ರ. ಶಾಸಕ ಭೀಮಣ್ಣನ ಸ್ಪಾಟ್ ವಿಸಿಟ್. ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆ. ಜೆಸಿಬಿ ಹಚ್ಚಿ ರಾಜಕಾಲುವೆ ಓಪನ್ ಮಾಡಬೇಕು ಅಷ್ಟೇ. ಸ್ಥಳದಲ್ಲೇ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಆಮೇಲೆ ಏನಾಯ್ತು? ಬುಲ್ಡೋಸರ್ ಬಂತು, ನೆಲ ಬಗೆಯಿತು, ರಾಜಕಾಲುವೆ ಓಪನ್ ಆಯ್ತು. ಎಸ್, ಇದು ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿಯ ಡೇರಿಂಗ್ ವರದಿಯ ರಿಯಲ್ ಫಲಶ್ರುತಿ. ಹೌದು, ಇಂಪ್ಯಾಕ್ಟ್ ಅಂದ್ರೆ ಇದು. ಧೈರ್ಯವಾಗಿ ಜನರ ಪರವಾಗಿ ಧ್ವನಿ ಎತ್ತಿದ್ರೆ ಎಂಥ ಪ್ರಭಾವಿಗಳೇ ಇರಲಿ, ಎಷ್ಟೇ ದೊಡ್ಡ ಅಧಿಕಾರಿಗಳೇ ಇರಲಿ, ಮಂಡಿಯೂರಿ ನಿಲ್ಲಲೇಬೇಕು ಅನ್ನೋದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿ. ಹೌದು, ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ಗೌಡಳ್ಳಿಯಲ್ಲಿ ರಾಜಕಾಲುವೆಯನ್ನ ಗುಳು ಮಾಡಿ ಬೃಹತ್ ಕಾರ್ ಶೋರೂಮ್ ತಲೆ ಎತ್ತಿತ್ತು. ಮುಖ್ಯ ಕಾಲುವೆಯನ್ನೇ ಮುಚ್ಚಿ ಸಣ್ಣ ಪೈಪ್ ಹಾಕಿ ಇಡೀ ಊರನ್ನೇ ಕೆರೆಯಂತೆ ಮಾಡಿದ್ದ ಅಧಿಕಾರಿಗಳ ಮಹಾ ಎಡವಟ್ಟನ್ನ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಕೃಷಿ ಭೂಮಿ ಮುಳುಗಿ ರೈತರು ಕಣ್ಣೀರಿಡ್ತಾ ಇದ್ದ ದೃಶ್ಯ, ಸೋಮನಹಳ್ಳಿ ಸಂಪರ್ಕ ಕಡಿತ, ಜನ ಅನುಭವಿಸಿದ್ದ ನರಕ ಯಾತನೆಯನ್ನ ಎತ್ತಿ ತೋರಿಸಿತ್ತು. ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳ ದೌಡು, ಬೆಳ್ಳಂ ಬೆಳಗ್ಗೆ ಹೈಡ್ರಾಮಾ. ಅಧಿಕಾರಿಗಳಿಗೆ ಭೀಮಣ್ಣ ನಾಯಕ್ ಹಿಗ್ಗಾಮುಗ್ಗಾ ತರಾಟೆ. ಖಡಕ್ ಆಕ್ಷನ್ಗೆ ಬೆವರಿದ ಆಡಳಿತ ಯಂತ್ರ. ಎಸ್, ಸುದ್ದಿ ಪ್ರಸಾರವಾಗಿದ್ದ ತಡ ಬೆಳ್ಳಂ ಬೆಳಗ್ಗೆ ಗೌಡಳ್ಳಿಯಲ್ಲಿ ಹೈ ಡ್ರಾಮವೇ ಶುರುವಾಯಿತು. ಶಾಸಕ ಭೀಮಣ್ಣ ನಾಯಕ್ ಖುದ್ದು ಫೀಲ್ಡಿಗಿಳಿದ್ರು. ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿ ರಾಜಕಾಲುವೆ ಮುಚ್ಚಿ ಹಾಕಿದ್ದ ಸ್ಥಳ, ಜಲಾವೃತಗೊಂಡ ತೋಟ, ಗದ್ದೆಗಳನ್ನು ಪರಿಶೀಲಿಸಿದ್ರು. ಈ ವೇಳೆ ಶಾಸಕರ ಮುಂದೆ ರೈತರು ಮತ್ತು ಸ್ಥಳೀಯ ನಿವಾಸಿಗಳು ತಮಗಾದ ಅನ್ಯಾಯವನ್ನ ಹೇಳಿಕೊಂಡು ಕಣ್ಣೀರಿಟ್ರು. ಜನರ ಕಣ್ಣೀರು ನೋಡಿ ರೊಚ್ಚಿಗೆದ್ದ ಶಾಸಕ ಸ್ಥಳದಲ್ಲೇ ಇದ್ದ ಎಸಿ, ತಹಶೀಲ್ದಾರ್ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಇಷ್ಟೆಲ್ಲ ಮಾಡಿ ಎಲ್ಲ ಮಾಡಲಿಕ್ಕೆ ಅನುಕೂಲ ಬೇಕಾಗಿ ಮಾಡ್ತಾರಲ್ಲ. ಯಾರು ಕೇಳಿ ನೀವು ಹೇಳ್ತೀರಿ, ಈ ಪೈಪ್ ಮುಚ್ಚಕ್ಕೆ ನಿಮಗೆ ಅಧಿಕಾರ ಕೊಟ್ಟರೆ ಯಾಕೆ? ಪೈಪ್ ಮುಚ್ಚಿಲ್ಲ ಮಧ್ಯದಲ್ಲಿ ಓಪನ್ ಮಾಡಿ ತೋರಿಸಿ ಆಯ್ತು ರೀ. ಸುಮ್ಮನೆ ಹವ್ಯಾಸ ಯಾಕೆ ಹೇಳ್ತೀರಾ ನೀವು? ಡೌನ್ ಯಾಕೆ ಮಣ್ಣು ಮುಚ್ಚಿರ ನೀವು? ಎಲ್ಲಿ ಎಲ್ಲಿ ಆಯಿತು, ನೀವು ಹೈವೇ ಮುಚ್ಚಬೇಕಾದ್ರೆ ನೀವು ಪೈಪ್ ಹಾಕಿ ಇದಮ್ಮ. ಹೈವೇ ಥರ ಮುಚ್ಚುವಾಗ ಅವ್ರು ಹೊಸ ಅರ್ವ ಮಾಡ್ತಿದ್ದ ಹೋದ್ರು, ನೀವು ಅವ್ರು ಇನ್ಫಾರ್ಮ್ ಮಾಡುತ್ತಲ್ಲ, ಇಲ್ಲಿ ನಮ್ಮ ಪೈಪ್ ಐತಿ, ಈ ಥರ ಮಾಡಿ ಬಂದು ಮಾಡ್ಕೊಡ್ಬೇಕು ಅನ್ನೋದು. ಯಾರದ್ದು ಪ್ರಭಾವಕ್ಕೆ ಮಣಿದು ಅಕ್ರಮ ಎಸಗಿದ್ದೀರಾ? ಅಧಿಕಾರಿಗಳ ವಿರುದ್ಧ ಗುಡುಗಿದ ಶಾಸಕ ಭೀಮಣ್ಣ ನಾಯಕ್. ಅಕ್ರಮ ಅನುಮತಿ ನೀಡಿದ ಟೌನ್ ಪ್ಲಾನಿಂಗ್ಗೆ ಚಾಟಿ.
ರಾಜಕಾಲುವೆಯಂತಹ ಮುಖ್ಯ ಮಾರ್ಗವನ್ನೇ ಮುಚ್ಚಿ ಪೈಪ್ ಹಾಕೋದಕ್ಕೆ ಅನುಮತಿ ಕೊಟ್ಟಿದ್ಯಾರು? ನಗರ ಯೋಜನಾ ಪ್ರಾಧಿಕಾರ ಯಾವ ಆಧಾರದ ಮೇಲೆ ಕ್ಲಿಯರೆನ್ಸ್ ನೀಡಿತು? ಹೀಗಂತ ಶಾಸಕರು ಅಧಿಕಾರಿಗಳಿಗೆ ಜಾಡಿಸಿದ್ರು. ಯಾರದೋ ಪ್ರಭಾವಕ್ಕೆ ಒಳಗಾಗಿ ಸಾರ್ವಜನಿಕರಿಗೆ, ರೈತರಿಗೆ ತೊಂದರೆ ಕೊಟ್ರೆ ಸುಮ್ಮನಿರೋದಿಲ್ಲ. ತಕ್ಷಣವೇ ಅಕ್ರಮ ಎಸಗಿದ ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ಅಂತ ಎಸಿ ಮತ್ತು ತಹಶೀಲ್ದಾರ್ಗೆ ಸ್ಥಳದಲ್ಲೇ ಖಡಕ್ ಆಜ್ಞೆ ನೀಡಿದ್ರು. ಬುಲ್ಡೋಸರ್ ಬಂತು, ರಾಜಕಾಲುವೆ ಓಪನ್ ಆಯಿತು. ನನಗೆ ಯಾವುದು ನೆಪ ಬೇಡ. ತಕ್ಷಣವೇ ಜೆಸಿಬಿ ತರಿಸಿ ಆ ಸಣ್ಣ ಪೈಪ್ಗಳನ್ನ ಕಿತ್ತೆಸೆದು ರಾಜಕಾಲುವೆಯನ್ನ ಪೂರ್ಣ ಪ್ರಮಾಣದಲ್ಲಿ ಓಪನ್ ಮಾಡಿ ನೀರು ಹರಿದು ಹೋಗಲು ಜಾಗ ಮಾಡಿ ಅಂತ ಶಾಸಕರು ಡೆಡ್ಲೈನ್ ಕೊಟ್ರು. ಶಾಸಕರ ಖಡಕ್ ಸೂಚನೆ ಸಿಗ್ತಾ ಇದ್ದಂತೆ ಅತ್ತ ಬುಲ್ಡೋಜರ್ಗಳು ಸದ್ದು ಮಾಡಿದ್ವು. 16 ಅಡಿ ಆಳದಲ್ಲಿ ಮುಚ್ಚಿ ಹಾಕಿದ್ದ ರಾಜಕಾಲುವೆಯನ್ನ ಜೆಸಿಬಿ ಯಂತ್ರಗಳ ಮೂಲಕ ತೆರವುಗೊಳಿಸಲಾಯಿತು. ಕೃತಕವಾಗಿ ಕಟ್ಟಿ ನಿಂತಿದ್ದ ನೀರು ನಿಧಾನವಾಗಿ ಹರಿಯೋದಕ್ಕೆ ದಾರಿ ಸಿಕ್ಕಂತಾಯ್ತು. ರಿಯಲ್ ಹೀರೋ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಮ್ಮ ಧ್ವನಿಗೆ ಸಿಕ್ಕಿತು ಜಯ, ಸ್ಥಳೀಯರು ಹರ್ಷ. ಜನ ಅನುಭವಿಸ್ತಾ ಇದ್ದ ನರಕ ಯಾತನೆಗೆ, ದಿನ ಬೆಳಗಾದ್ರೆ ಎದುರಾಗ್ತಾ ಇದ್ದ ಜಲಕಂಟಕಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದ್ದನ್ನ ನೋಡಿ ಗೌಡಳ್ಳಿ ಹಾಗೂ ಸೋಮನಹಳ್ಳಿ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿದ್ದೆಗೆಡಿಸಿ ನ್ಯಾಯ ಕೊಡಿಸಿದ ಮಾರಿಕಾಂಬಾ ಡಿಜಿಟಲ್ ಟಿವಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಪ್ರಭಾವಿಗಳ ಎದುರು ಶರಣಾಗಿದ್ದ ಆಡಳಿತ ಯಂತ್ರವನ್ನ ರೈತರ ಪರವಾಗಿ ಕೆಲಸ ಮಾಡುವಂತೆ ಮಾಡಿದ್ದು ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಮ್ಮ ದಿಟ್ಟ ವರದಿಯಿಂದ ಸಾರ್ವಜನಿಕರ ಸಮಸ್ಯೆಗೆ ತಕ್ಷಣದ ಪರಿಹಾರ ದೊರಕಿದೆ. ಆ ಮೂಲಕ ಮಾಧ್ಯಮ ಧರ್ಮವನ್ನ ಮತ್ತೊಮ್ಮೆ ಎತ್ತಿ ಹಿಡಿದಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.